ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಹೊಸ ವರ್ಷಕ್ಕೂ ಮುನ್ನವೇ ಗೃಹಲಕ್ಷ್ಮಿಯರ ಖಾತೆಗೆ ಕಾಸು. ಡಿಸೆಂಬರ್ 16ರಂದೇ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗುತ್ತಾ? ಹೊಸ ವರ್ಷಕ್ಕೂ ಮುನ್ನವೇ ಗೃಹಲಕ್ಷ್ಮಿಯರ ಖಾತೆಗೆ ಕಾಸು ಬಂದು ಬೀಳುತ್ತಾ? ಡಿಸೆಂಬರ್ 16ರಂದೇ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗುತ್ತಾ? ಹಾಗಾದ್ರೆ ಯಾವುದೇ ಕ್ಷಣದಲ್ಲಿ ಫಲಾನುಭವಿಗಳ ಖಾತೆಗೆ ಜಣ ಯಜಮಾನಿಯರ ಖಾತೆಗೆ ಥಣ್ಣಂತ 2,000 ರೂಪಾಯಿ ಬಂದು ಬೀಳುತ್ತಾ? ಹಾಗಾದ್ರೆ ಯಾವ ಕ್ಷಣದಲ್ಲೂ ಬೇಕಾದ್ರೂ ಬಂದು ಬೀಳಬಹುದು. ಸೆಪ್ಟೆಂಬರ್ ತಿಂಗಳ ಹಣವೇನು ರಿಲೀಸ್ ಆಯ್ತು. ಹಾಗಾದ್ರೆ ಅಕ್ಟೋಬರ್ ಹಾಗೂ ನವೆಂಬರ್ ಡಿಸೆಂಬರ್ ದುಡ್ಡು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಫೆಬ್ರವರಿ ಮಾರ್ಚ್ದು ಆಗ್ತಿಲ್ಲ ಅಂತ ಹೇಳಿ ಅದನ್ನ ಮುಚ್ಚಾಕೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಮಹೇಶ್ ತೆಂಗಿನಕಾಯಿ ಕೂಡ ಸರಿಯಾದ ಉತ್ತರವನ್ನ ನೀಡಿ ಇಲ್ಲ, ಅದು ಇನ್ನು ಬಂದಿಲ್ಲ ಅಂತ ಹೇಳಿ ಕೂಡ ದಾಖಲೆಗಳನ್ನು ಕೂಡ ಒದಗಿಸಿದ್ರು. ಈಗ ಯಜಮಾನಿಯರ ಖಾತೆಗೆ ಈಗ ಮತ್ತೆ 2,000 ರೂಪಾಯಿ ಕಾಸು ಬಂದು ಬೀಳುತ್ತೆ. ಗೃಹಲಕ್ಷ್ಮಿಗೆ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಡಿಸೆಂಬರ್ 16ರಂದೇ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗುತ್ತೆ. ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಫಲಾನುಭವಿಗಳ ಖಾತೆಗೆ ಜಣ ಬಂದು ಬೀಳುತ್ತೆ. ಡಿಸೆಂಬರ್ 16ರಂದೇ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗುತ್ತೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಅಂತೂ ಯಜಮಾನಿಯರ ಖಾತೆಗೆ 2,000 ರೂಪಾಯಿ ಬಂದು ಬೀಳುತ್ತೆ. ಹೊಸ ವರ್ಷಕ್ಕೂ ಮುನ್ನವೇ ಗೃಹಲಕ್ಷ್ಮಿಯ ಖಾತೆಗೆ ಕಾಸು ಬೀಳುತ್ತೆ. ಈಗ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಗೃಹಲಕ್ಷ್ಮಿ ಹಣ ರಿಲೀಸ್ ಆಗ್ಲಿಲ್ಲ, 2,000 ರೂಪಾಯಿ ಕೂಡ ತಿಂಗಳ ಬಂದು ಬೀಳ್ತಾ ಇತ್ತು, ಇನ್ನು ಯಾಕೆ ಗೃಹಲಕ್ಷ್ಮಿ ಹಣ ಇನ್ನು ಬರಲಿಲ್ಲ ಅಂತ ಹೇಳಿ ಕೂಡ ಗೃಹಲಕ್ಷ್ಮಿಯರು ಕೂಡ ಗೋಳಾಡ್ತಾ ಇದ್ರು. ಸಿದ್ದರಾಮಯ್ಯ ನಾನಿನ್ನ ನಂಬಿದೆ ಅಂತ ಹೇಳಿ ರೀಲ್ಸ್ ಅನ್ನು ಕೂಡ ಬಹಳ ಫೇಮಸ್ ಮಾಡಿದ್ರು. ಸೆಪ್ಟೆಂಬರ್ ತಿಂಗಳ ಹಣವೇನೋ ರಿಲೀಸ್ ಆಯ್ತು, ಆದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ದುಡ್ಡು ಯಾವಾಗ ರಿಲೀಸ್ ಆಗುತ್ತೆ? ಯಾಮಾರಿಸಲು ನೋಡಿದಂತ ಫೆಬ್ರವರಿ ಮಾರ್ಚ್ ಹಣ ರಿಲೀಸ್ ಯಾವಾಗ ಆಗುತ್ತೆ? ಇದು ಕೋಟಿ ಗೃಹಲಕ್ಷ್ಮಿಯರ ಪ್ರಶ್ನೆಯಾಗಿದೆ. ಯಾಮಾರಿಸೋದಕ್ಕೆ ನೋಡಿದ್ರು ಫೆಬ್ರವರಿ ಮಾರ್ಚ್ ತಿಂಗಳ ಹಣ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಕೂಡ ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಉತ್ತರವನ್ನ ಕೊಡ್ತಾರಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರವನ್ನ ಕೊಡ್ತಾರಾ ಅಂತ ಹೇಳಿ ಕೂಡ ಗೃಹಲಕ್ಷ್ಮಿಯರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಫೆಬ್ರವರಿ ಮಾರ್ಚ್ ತಿಂಗಳಿನ ಹಣ ಯಾಮಾರಿಸೋದಕ್ಕೆ ಪ್ರಯತ್ನವನ್ನ ಪಟ್ರು. ಸೆಪ್ಟೆಂಬರ್ ತಿಂಗಳ ಹಣವೇನೋ ರಿಲೀಸ್ ಆಯ್ತು, ಆದ್ರೆ ಈಗ ಮಾರ್ಚ್ ಮತ್ತು ಫೆಬ್ರವರಿದು ಯಾವಾಗ ಬರುತ್ತೆ ಅದನ್ನೇನೋ ಯಾಮಾರಿಸೋದಕ್ಕೆ, ಅದರಲ್ಲಿ ಕೋಟಿ ಹಣವನ್ನು ಕೂಡ ಲೂಟಿ ಹೊಡ್ಕೊಳ್ಳೋದಕ್ಕೆ ನೋಡಿದ್ರು. ಆಗ ಮಹೇಶ್ ತೆಂಗಿನಕಾಯಿ ಕೂಡ ಬಂದ್ರು, ಆವಾಗ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಆಗ ತಪ್ಪೊಪ್ಪಿಗೆ ಕೂಡ ಆಯ್ತು. ಹಾಗಾದ್ರೆ ಅವೆರಡು ತಿಂಗಳಿಂದ ಯಾವಾಗ ಹಣ ಬೀಳುತ್ತೆ ಅಂತ ಹೇಳಿ ಕೂಡ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದಾರೆ.